ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಜನವರಿ 8ನೇ ತಾರೀಕು ಬಂದು ಶ್ರೀ ರಾಘವೇಂದ್ರ ಸ್ವಾಮಿಯವರ 431ನೇ ಮಹೋತ್ಸವ ಇದೆ. ಮತ್ತೆ ವರ್ಧಂತಿ ಮಹೋತ್ಸವ ಅಂತ ಕರೀತಾರೆ ಇದನ್ನ. 431ನೇ ರಾಯರ ವರ್ಧಂತಿಯ ಮಹೋತ್ಸವ. ರಾಯರು ನೋಡಿ ಭೂಲೋಕಕ್ಕೆ ಅವತರಿಸಿದ ದಿನ ಅಂತೆ. ಹಾಗಾಗಿ ಎಲ್ಲಾ ಕಡೆ ರಾಯರ ವಿಶೇಷವಾದಂತ ಒಂದು ಪೂಜೆ ಪುರಸ್ಕಾರನ ಬಹಳ ನಿಯಮ ನಿಷ್ಠೆಯಾಗಿ ನಾಳೆ ಬರುವಂತ ಗುರುವಾರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ನೇಹಿತರೆ, ಎಲ್ಲಾರು ನೀವು ನಿಮ್ಮ ಮನೆಗಳಲ್ಲಿ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಒಂದು ಸ್ನಾನ ಮಡಿ ಪೂಜೆ ಇವೆಲ್ಲ ನಿತ್ಯ ಎಲ್ಲ ಮುಗಿಸ್ಕೊಂಡು ನೀವು ಒಂದು ಮನೆ ಮೇಲೆ ತಟ್ಟೆ ಇಟ್ಟು ತಟ್ಟೆಯೊಳಗೆ ರಾಯರದೊಂದು ವಿಗ್ರಹ ಇಡಿ, ವಿಗ್ರಹ ಇಲ್ಲದೆ ಇದ್ದವರು ಫೋಟೋ ಇಟ್ಬಿಟ್ಟು ಅವ್ರಿಗೆಲ್ಲ ಒಂದು ಗಂಧದಿಂದ ಅವ್ರಿಗೆ ಅಲಂಕಾರ ಮಾಡಿ ಎಲ್ಲ ಹಚ್ಚಿ, ಆ ನಂತರ ಎರಡು ತುಪ್ಪದ ಬತ್ತಿಯನ್ನು ಹಚ್ಚಿ. ಸ್ನೇಹಿತರೆ, ತುಪ್ಪ ಬತ್ತಿ ಹಚ್ಚೋದ್ರಿಂದ ತುಂಬಾ ಫಲ ಸಿಗುತ್ತೆ ನಮ್ಗೆ. ಮತ್ತೆ ತುಳಸಿ ಹಾರ ಹಾಕಿ ಮತ್ತೆ ಹಣ್ಣು ಡ್ರೈ ಫ್ರೂಟ್ಸ್ಗಳು ಎಲೆ ಅಡಿಕೆ ಬಾಳೆಹಣ್ಣು ಪ್ರತಿಯೊಂದು ಏನು ನಾವು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತೀವಲ್ಲ ಆ ಥರ ಎಲ್ಲ ಒಂದು ಪೂಜಾ ಸಾಮಗ್ರಿಗಳನ್ನ ರೆಡಿ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಯವ್ರನ್ನ ಮನಸ್ಸಲ್ಲಿ ಆರಾಧನೆ ಮಾಡಿಕೊಂಡು ನಾಳೆ ಬರೋ ಅಂತಹ ಒಂದು ಏನು ವರ್ಧಂತಿ ಬಂದು ಸೌಭಾಗ್ಯ ಯೋಗ ಬರುವಂತ ಒಂದು ವರ್ಧಂತಿ ಅಂತೆ ಸ್ನೇಹಿತರೆ. ಹಂಗಾಗಿ ತಪ್ಪದೆ ಪ್ರತಿಯೊಬ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ. ಯಾಕೆಂದ್ರೆ ಇದು ಸೌಭಾಗ್ಯ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅದರಲ್ಲಿ ಎಲ್ಲಾ ಭಾಗ್ಯನೂ ಸೇರಿರುತ್ತೆ. ಸಕಲ ಸೌಭಾಗ್ಯವನ್ನು ತರುವಂತಹ ಒಂದು ವರ್ಧಂತಿ ದಿನ ಆಗಿದೆ. ಹಂಗಾಗಿ ಎಲ್ಲಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿ ಬೇಗ ನಿಮ್ಮ ಮನೆಯಲ್ಲ ಕೆಲ್ಸಗಳನ್ನ ಮುಗಿಸ್ಕೊಂಡು, ನಾನು ಏನೊಂದು ಪೂಜೆ ಸಾಮಾನು ಹೇಳಿರ್ತೀನಿ ಆ ಪೂಜೆ ಸಾಮಾನೆಲ್ಲ ಇಟ್ಕೊಂಡು, ನೀವು ಅಕಸ್ಮಾತ್ ರಾಯರು ಫೋಟೋನೂ ಇಲ್ಲ ನಮ್ಮ ಮನೆ ವಿಗ್ರಹನೂ ಇಲ್ಲ ಅನ್ನೋರು ರಾಯನ ಮನ್ಸಲ್ಲಿ ನೆನ್ಸ್ಕೊಂಡು ನೀವು ಈ ಪೂಜೆ ಮಾಡಿ 2 ಮಣ್ಣಿನ ದೀಪನ ಹಚ್ಚಿ ಅವ್ರಿಗೆ ಒಂದು ಆರತಿ ಮಾಡಿ ಒಂದು ಪೂಜೆ ಮಾಡಿ ಈಡ್ಗಾಯಿ ಹೊಡೆದು ಮನ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಇದು ಏನಾಗಿದೆ 8ನೇ ತಾರೀಕಿಂದ ಫೆಬ್ರವರಿ 24ನೇ ತಾರೀಕವರೆಗೂ ಈ ವರ್ಧಂತಿ ಕಾರ್ಯಕ್ರಮ ಎಲ್ಲಾ ರಾಯರ ಮಟ್ಟದಲ್ಲೂ ವಿಜೃಂಭಣೆಯಿಂದ ನಡೆಯುತ್ತೆ. ಅಲ್ಲಿಗೆ ಫೆಬ್ರವರಿ 24 ಅಂದ್ರೆ 48 ದಿವಸದ ಒಂದು ಮಂಡಲ ಅಂತ ಇದು. ಹಂಗಾಗಿ ವಿಶೇಷವಾಗಿ ಪೂಜೆಗಳು ಬಹಳ ದಿನ 48 ದಿವಸನೂ ತುಂಬಾ ಚೆನ್ನಾಗಿ ನಡೆಯುತ್ತದೆ. ಹಾಗೂ ಏನು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ರಾಯರನ್ನ ತುಂಬಾ ಆರಾಧನೆ ಮಾಡ್ತಿದ್ದೀವಿ ನಾವೆಲ್ಲರೂ. ಮೊದಲಿಗೆ ಲೆಕ್ಕ ಹಾಕೊಂಡ್ರೆ ಈಗಿನ ಒಂದು ಜನರೇಷನ್ ರಾಘವೇಂದ್ರ ಸ್ವಾಮಿಯವ್ರಿಗೆ ತುಂಬಾ ನಾವು ಹೋಗ್ತೀವಿ, ಬಹಳ ಒಂದು ಶ್ರದ್ಧೆ ಭಕ್ತಿಯಿಂದ ಒಂದು ನಾನ್ ವೆಜ್ ಮುಟ್ದಂಗೆ ಒಂದು ಶಿಸ್ತುಬದ್ಧವಾಗಿ ನಾವು ಪೂಜೆ ಮಾಡ್ತಾ ಇದೀವಿ ಸ್ನೇಹಿತರೆ. ಹಂಗಾಗಿ ಪ್ರತಿಯೊಬ್ರು ನೀವು ಒಂದು ರಾಯರ ಮಠಕ್ಕೆ ಮನೆಯಲ್ಲಿ ಒಂದು ಪೂಜೆ ಮುಗಿಸ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಪೂಜೆ ಆದ ನಂತರ ನೀವು ಒಂದು ಇಡೀ ಹಕ್ಕಿನ ನೀವು ದಿನ ಏನು ಒಂದು 48 ದಿವಸ ಮಾಡಿಬಿಟ್ರೆ ಅವ್ರು ಅನ್ಕೊಂಡ್ ಕೆಲ್ಸ ಎಲ್ಲ ಆಗುತ್ತಂತೆ ಸ್ನೇಹಿತರೆ. ಹಂಗಾಗಿ ಪ್ರತಿಯೊಬ್ರು ನಿಮ್ಮ ಮನೆಗಳಲ್ಲಿ ರಾಯರ ಫೋಟೋ ಇದ್ರೆ ಇಲ್ಲ ವಿಗ್ರಹ ಇದ್ರೆ ನೀವು ಮನೇಲಿ ಪೂಜೆ ಮಾಡ್ಬಿಟ್ಟು ಒಂದೊಂದು ಇಡೀ ಅಕ್ಕಿನ ನೀವು 48 ದಿವಸ ಎತ್ತಿಟ್ಟು 48 ದಿವಸ ಆದ ನಂತರ ನೀವು ಒಂದು ಸ್ವಲ್ಪ ನೈವೇದ್ಯ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಬಂದಂತಹ ಭಕ್ತಾದಿಗಳಿಗೆ ಒಂದು ಸಿಹಿನ ಹಂಚಿ ಅದರಿಂದ ಸಿಹಿ ಒಂದು ಪದಾರ್ಥ ಮಾಡೋದ್ರಿಂದ ನಿಮ್ಗೆ ಏನೇ ಒಂದು ದಾರಿದ್ರ್ಯದ ಕಷ್ಟ ಇದ್ರು ಎಲ್ಲ ರಾಯಪ್ಪ ಓಡಿಸ್ಬಿಡ್ತಾರೆ ಸ್ನೇಹಿತರೆ. ಹಂಗಾಗಿ ಮನೇಲಿ ಮೊದ್ಲು ನೀವು ಎಲ್ಲ ಒಂದು ಪೂಜೆನ ಮುಗಿಸ್ಕೊಂಡು ಒಂದು ಶ್ರದ್ಧೆ ಭಕ್ತಿಯಿಂದ ಮತ್ತು ರಾಘವೇಂದ್ರ ಸ್ವಾಮಿಗಳ ಒಂದು ಹಾಡು ಕೇಳಿ ಒಂದು ಶ್ಲೋಕ ಹೇಳ್ಕೊಂಡು ಸ್ತೋತ್ರಗಳು ಹೇಳ್ಕೊಂಡು ಒಂದು ಪೂಜೆ ಮಾಡಿ ಕನಕದಾರ ಸ್ತೋತ್ರನೂ ಹೇಳ್ಕೊಳ್ಳಿ. ಯಾಕೆಂದ್ರೆ ಈ ಸ್ತೋತ್ರಗಳೆಲ್ಲ ಹೇಳೋದ್ರಿಂದ ಮನೆಗಳಲ್ಲಿ ಎಷ್ಟೋ ಒಂದು ಪಾಸಿಟಿವ್ ಎನರ್ಜಿ ನಮಗ್ ಬಂದ್ಬಿಡುತ್ತೆ ಸ್ನೇಹಿತರೆ. ಹಂಗಾಗಿ ನಾಳೆ ಏನು ಜನವರಿ 8ನೇ ತಾರೀಕು ಈ ರಾಘವೇಂದ್ರ ಸ್ವಾಮಿ ವರ್ಧಂತಿ ದಿನ ತಪ್ಪೇ ನೀವು ಮನೇಲಿ ಈ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಆ ನಂತರ ನೀವು ದೇವಸ್ಥಾನಗಳಿಗೆ ಹೋಗಿ
ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಬೇಕು, ಬಹಳ ಒಳ್ಳೆ ಫಲ ಸಿಗುತ್ತೆ. ಹಂಗೂ ಆಗದೇ ಇಲ್ಲ, ನಾವು ಕೆಲ್ಸದ ಬ್ಯುಸಿ ಇರ್ತೀವಿ ಅನ್ನೋರು 9 ಗಂಟೆ ಒಳಗಡೆನು ನೀವು ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲ ಕೆಲ್ಸಗಳಿಗೆ ಹೋಗೋದ್ರಿಂದ ಸ್ವಲ್ಪ ಬ್ಯುಸಿ ಇರ್ತೀರಾ. ಹಂಗಾಗಿ ಮನೇಲಿ ಇಷ್ಟು ಕೆಲಸ ನೀವು ಮಾಡ್ಕೊಂಡು ಆ ನಂತರ ರಾಯರ ಮಠಕ್ಕೆ ನೀವು ಹೋಗ್ಲೇಬೇಕು ಸ್ನೇಹಿತರೆ. ಗುರುವಾರ ರಾಘವೇಂದ್ರ ಸ್ವಾಮಿರ ವರ್ಧಂತಿ ಬಂದಿರೋದು ನಮ್ಮ ಭಾಗ್ಯ. ಮತ್ತೆ ಇನ್ನೊಂದು ಏನು ಅಂದ್ರೆ, ಅವತ್ತು ದಿವಸ ನಾವ್ ಏನೇ ಒಂದ್ ಕರ್ಮ ಮಾಡಿದ್ರು ಹೋಗಿ ಮಠದಲ್ಲಿ ಆ ಸ್ವಾಮಿನ ದರ್ಶನ ಮಾಡ್ಬಿಟ್ರೆ ಸಾಕಂತೆ. ಆ ದರ್ಶನದಿಂದನೇ ನಮ್ಗೆ ಭಾಗ್ಯ ಸಿಕ್ಕುತ್ತೆ. ಆ ಸ್ವಾಮಿ ನೋಡಿದ್ರೇನೆ ಸಾಕಂತೆ ಅವತ್ತಿನ ದಿವಸ. ಆ ಗುರುವಾರ ಆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಆ ದೇವ್ರನ್ನ ದರ್ಶನ ಮಾಡೋದ್ರಿಂದ ನಮ್ಗೆ ಸಕಲ ಸೌಭಾಗ್ಯನೂ ನಮ್ಗೆ ಸಿಗುತ್ತೆ ಸ್ನೇಹಿತರೆ. ಹಂಗಾಗಿ ಮತ್ತೆ ಯಾರಿಗೆ ನಾಳೆ ನೋಡಿ ಮತ್ತೆ ವಿಶೇಷವಾಗಿ ಪಂಚಮಿ ಬಂದಿದೆ. ಹಿಂದಿನ ದಿವಸ ಅಂದ್ರೆ ಅವತ್ತಿನ ನೈಟಿಂದನೋ ಅಲ್ಲ ಹಿಂದಿನ ದಿವಸದಿಂದನೇ ಮುಂದಿನ ದಿವಸ 9ನೇ ತಾರೀಕಲ್ಲಿ ಒಂದು ಷಷ್ಠಿನೂ ಬಂದಿರೋದ್ರಿಂದ ನಾಗದೋಷ ಯಾರಿಗಿರುತ್ತೆ ಅವ್ರು ಹೋಗಿ ಒಂದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅವರು ಒಂದು ಪಂಚಾಭಿಷೇಕ ಮಾಡಿಸ್ಬೇಕು. ಮತ್ತೆ ಅವ್ರಿಗೆ ಒಂದು ವಿಶೇಷವಾಗಿ ಒಂದು ಪೂಜೆಗಳನ್ನ ಮಾಡಿಸ್ಕೊಂಡು ಅವರು ಮನೆ ಕುಟುಂಬ ಎಲ್ಲರೂ ಸೇರಿ ಒಂದು ಅರ್ಚನೆ ಮಾಡಿಸ್ಬೇಕು. ಅವರ ಹೆಸರುಗಳನ್ನ ಆ ರಾಯರು ಮಠದಲ್ಲಿ ಹೇಳ್ಬೇಕು ಸ್ನೇಹಿತರೆ. ಹಂಗ ಹೇಳೋದ್ರಿಂದ ನಮ್ ಇಡೀ ಕುಟುಂಬಕ್ಕೆ ಒಂದು ರಕ್ಷಣೆ ಆಗುತ್ತೆ. ಗುರುಗಳ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ. ಅಭಿಷೇಕನ ಮಾಡ್ಸದ್ನೆ ಮಾತ್ರ ತಪ್ಪೇಳಿ ಸ್ನೇಹಿತೆ. ನಾಳೆ ಒಂದು ರಾಘವೇಂದ್ರ ಸ್ವಾಮಿಯವರಿಗೆ ನಾವೊಂದು ಅಭಿಷೇಕ ಮಾಡೋದ್ರಿಂದ ಪಂಚಾಮೃತ ಅಭಿಷೇಕ ಮಾಡಿಸೋದ್ರಿಂದ ಬಹಳ ಫಲ ಸಿಗುತ್ತೆ ಸ್ನೇಹಿತರೆ. ಮತ್ತೆ ನಮ್ಗೇನು ನಾಗದೋಷ ಇದ್ರು ನಾಳೆ ಕಡಿಮೆ ಆಗುತ್ತೆ. ಮತ್ತೆ ಅನ್ನದಾನ ಮಾಡೋದ್ರಿಂದ ನಮ್ಗೆ ಸಂತಾನ ಭಾಗ್ಯ ಇರುತ್ತಂತೆ ಸ್ನೇಹಿತರೆ. ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅಂತವ್ರು ನಾಳೆ ತಪ್ಪದೇನೆ ರಾಯರ ಮಠಕ್ಕೆ ಹೋಗಿ ರಾಯಪ್ಪನ ಆಶೀರ್ವಾದ ಪಡ್ಕೊಂಡು ಒಂದು ಪೂಜೆ ಮಾಡಿಸ್ಕೊಂಡ್ ಬನ್ನಿ. ಮತ್ತೆ ಜಮೀನ್ ಕೇಸು ನಮ್ಗೆ ಆಗ್ತಾನೆ ಇಲ್ಲ, ತುಂಬಾ ವರ್ಷದಿಂದ ನಾವು ಓಡಾಟ ಮಾಡ್ತಾ ಇದೀವಿ ಅನ್ನೋರು, ಮತ್ತೆ ಹಣಕಾಸು ನಮ್ಗೆ ನಿಲ್ತಾನೆ ಇಲ್ಲ ಅನ್ನೋರು, ಪ್ರತಿಯೊಬ್ರು ಇಂಥ ಸಮಸ್ಯೆ ಇಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದು ಸಮಸ್ಯೆಗೂ ನಾಳೆ ಒಂದು ಶುಭ ದಿನ ಆಗಿದೆ. ಹೋಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಪೂಜೆ ಪುರಸ್ಕಾರ ಮಾಡ್ಕೊಂಡ್ ಬನ್ನಿ. ಮತ್ತೆ ನೋಡಿ ಸ್ನೇಹಿತರೆ, ಏನು ನಾವೊಂದು ಗೋಮಾತೆಯಲ್ಲಿ ಮುಕ್ಕೋಟಿ ದೇವರನ್ನ ನಾವು ಕಾಣ್ತೀವಿ ಅಲ್ವರ. ಮುಕ್ಕೋಟಿ ದೇವತೆಗಳು ಆ ಒಂದು ಗೋಮಾತೆಯಲ್ಲಿ ಇರುತ್ತೆ. ಹಂಗೇನೆ ನೋಡಿ ಸ್ನೇಹಿತರೆ, ಆ ರಾಯರ ಒಂದು ಬೃಂದಾವನದಲ್ಲಿ ನಮ್ಗೆ ನರಸಿಂಹಸ್ವಾಮಿ, ಹನುಮಂತ, ತಿಮ್ಮಪ್ಪ, ಗೋಪಾಲಕೃಷ್ಣ, ನರಸಿಂಹಸ್ವಾಮಿ, ಕೃಷ್ಣ ಪರಮಾತ್ಮ, ಸಕಲ ಮತ್ತೆ ಪ್ರೀತಿಯಾಗಿರುವಂತ ಲಕ್ಷ್ಮಿ ನರಸಿಂಹ ನರಸಿಂಹಸ್ವಾಮಿಯವರೂ ಆ ಬೃಂದಾವನದಲ್ಲಿ ನೆಲೆಸಿರ್ತಾರಂತೆ. ಹಂಗಾಗಿ ನಾಳೆ ಗೋಮಾತೆಗೆ ತಪ್ಪದೆ ನೀವು ಒಂದು ಹಣ್ಣು ಹಂಪಲು ತಿನ್ನಿಸಿ ಮತ್ತೆ ರಾಯರ ಮಠದಲ್ಲಿ ಹೋಗಿ ಆ ದರ್ಶನ ಮಾಡಿದ್ರೆ ಸಾಕು, ನಿಮ್ಗೆ ಸಕಲ ಸೌಭಾಗ್ಯನೂ ಸಿಗುತ್ತೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಲ್ಸಕ್ಕೆ ಹೋಗೋದಕ್ಕೆ ಮುಂಚೆನೆ ಆದಷ್ಟು ಅವರು ಬೆಳಿಗ್ಗೆ ಯಾವ ಒಂದು ರಾಯರ ಮಠಕ್ಕೆ ಹೋಗಿ ಜನ ತುಂಬಿರ್ತಾರೆ. ಅಷ್ಟು ಒಂದು ರಾಯಪ್ಪನ ನಾವು ನಂಬಿ ಪೂಜೆ ಮಾಡ್ತಾ ಇದ್ದೀವಿ. ಹಂಗಾಗಿ ವಿಶೇಷವಾಗಿ ನಾಳೆ ವರ್ಧಂತಿ ಬಂದಿರೋದ್ರಿಂದ ತಪ್ಪದೆ ಎಲ್ಲಾರು ಹೋಗಿ, ಮತ್ತೆ ಏನು ಅವ್ರಿಗೆ ಒಂದು ತಂದೆ ತಾಯಿದು ಒಂದು ದೋಷ ಇದೆ, ಪಿತೃ ದೋಷ ಇದೆ ಅಂತ ಇರೋರು ಅವರು ಸಹ ನಾಳೆ ಹೋಗಿ ಒಂದು ಪೂಜೆ ಪುರಸ್ಕಾರ ಇವೆಲ್ಲ ಮಾಡೋದ್ರಿಂದ ಅವ್ರಿಗೆ ಈ ದೋಷ ಪರಿಹಾರ ಆಗುತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಮತ್ತೆ ರಾಘವೇಂದ್ರದ ಹಾಡುಗಳು, ಸ್ತೋತ್ರಗಳು ಇವೆಲ್ಲ ನೀವು ಹೇಳ್ತಾ ಬನ್ನಿ. ಮನಸ್ಸಿಗೆ ತುಂಬಾ ಒಂದು ಶಾಂತಿ, ನೆಮ್ಮದಿ ಸಿಗುತ್ತೆ. ಆದ್ರೆ ಒಂದು ಮಂತ್ರನ 108 ಸರಿ ಹೇಳೋದ್ರಿಂದ ಮನಸ್ಸು ಎಷ್ಟು ನಾವು ರಾಯಪ್ಪನ ಮಡಲಲ್ಲೇ ಸೇರಿದೀವೇನೋ, ರಾಯಪ್ಪನ ಕಣ್ ತುಂಬ್ಕೋತಾ ಇದ್ದೀವೇನೋ ಅನ್ನೋಷ್ಟು ತೃಪ್ತಿ ನಮ್ಗಾಗುತ್ತೆ ಸ್ನೇಹಿತರೆ. ರಾಘವೇಂದ್ರ ಸ್ವಾಮಿಯವರು ಪ್ರತಿಯೊಂದು ಜೀವಿಗಳಿಗೂ ಒಂದು ಆಶೀರ್ವಾದ ಮಾಡ್ತಾರೆ. ಹಂಗಾಗಿ ಅವನ ಒಂದು ಕಾಮಧೇನು, ಕಲ್ಪವೃಕ್ಷ ಅಂತ ಎಲ್ಲ ಹೇಳಿ ನಾವು ಕರಿತೀವಿ ಸ್ನೇಹಿತರೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಪಂಚಮಿ ಬಂದಿರೋದ್ರಿಂದ ವಿಶೇಷವಾಗಿ ರಾಯರಿಗೆ ಒಂದು ಪೂಜೆ ಪುರಸ್ಕಾರ ನಿಯಮ
ಬಹಳ ನಡೆಯುತ್ತೆ. ಮತ್ತೆ ದೇವಸ್ಥಾನಗಳಲ್ಲಿ ಇವಾಗ ಒಂದು ತುಪ್ಪದ ಬತ್ತಿನ ಅಲ್ಲೇ ಕೊಡ್ತಾರೆ, ತುಪ್ಪ ದೀಪ ಸಮೇತ ಕೊಡ್ತಾರೆ. ಮಣ್ಣಿನ ದೀಪ ತುಂಬಾ ಪವಿತ್ರವಾಗಿರೋದು ಸ್ನೇಹಿತರೆ. ಹಂಗಾಗಿ ಮಣ್ಣಿನ ದೀಪನ ನೀವು ಅಲ್ಲೇ ಒಂದು ಖರೀದಿ ಮಾಡಿ, ಮನೆಯಿಂದ ನಾವೆಲ್ಲ ಮಾಡ್ಕೊಂಡು ಹೋಗಕ್ ಆಗೋದಿಲ್ಲ. ಹಂಗಾಗಿ ಅಲ್ಲೇ ಏನು ಒಂದು ದೇವಸ್ಥಾನ ಸನ್ನಿಧಿಲೇ ದೀಪಗಳು ಸಿಗೋದ್ರಿಂದ ಆ ದೀಪನ ನೀವು 2, 5, 9 ಈ ತರ ನೀವು ಹಚ್ಕೊಂಡು ನಿಮ್ಮ ಮನಸ್ಸಿಂದ ಎಲ್ಲಾ ಬೇಡ್ಕೊಳ್ಳಿ ಸ್ನೇಹಿತರೆ. ನಿಮ್ ಕಷ್ಟ ಎಲ್ಲ ಬಗೆಹರಿಯುತ್ತೆ. ಮತ್ತೆ ತುಳಸಿನ ತಪ್ಪದೆ ನೀವು ನಾಳೆ ತಗೊಂಡೇ ಹೋಗ್ಬೇಕು ರಾಯರಿಗೆ. ಅವ್ರಿಗೆ ಹೇಳಿ, ನೀವು ರಾಯರಿಗೆ ಹಾಕಿ ಅಂತಾನೆ ನೀವು ಹೇಳಿ. ಯಾಕಂದ್ರೆ ತುಳಸಿ ಅರ್ಪಿಸೋದ್ರಿಂದ, ಈ ಮಾಸ ಬಂದು ವಿಷ್ಣು ಮಾಸ ಆಗಿರೋದ್ರಿಂದ, ಈ ಧನುರ್ಮಾಸದಲ್ಲಿ ನಮ್ಗೆ ವಿಷ್ಣು ಪೂಜೆ ಜೊತೆ ರಾಯಪ್ಪನ ಪೂಜೆ ಇವೆಲ್ಲ ನೋಡಿ ನಮ್ಮ ಭಾಗ್ಯ, ನಮ್ಮ ಯೋಗ ಅಂತಾನೆ ನಾವ್ ಹೇಳ್ಬಹುದು. ರಾಘವೇಂದ್ರ ಸ್ವಾಮಿಯವರನ್ನ ಈ ಒಂದು ಧನುರ್ಮಾಸದಲ್ಲಿ ನಾವು ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ಸಕಲ ಭಾಗ್ಯಗಳು ನಮಗ್ ಸಿಕ್ಕುತ್ತೆ. ಹಂಗಾಗಿ ತುಳಸಿ ಹಾರನ ನೀವು ಆ ಸ್ವಾಮಿಗೆ ಹಾಕಿ, ಮಣ್ಣಿನ ದೀಪನ ಹಚ್ಚಿ, ಇವೆಲ್ಲ ನಾವು ಮಾಡೋದ್ರಿಂದ ನೋಡಿ ನಮ್ಗೆ ಎಷ್ಟು. ಆಮೇಲೆ ಬಡವ್ರಿಗೆ, ಏನು ತೀರಾ ಬಡವಂತವ್ರು ಇದ್ದವ್ರಿಗೆ ಅಲ್ಲೇ ಒಂದು ದಾನ, ಒಂದು ಧರ್ಮ ಮಾಡೋದ್ರಿಂದನೂ ನಮ್ಗೆ ಫಲಗಳು ತುಂಬಾ ಸಿಕ್ಕುತ್ತೆ ಸ್ನೇಹಿತರೆ. ಮತ್ತೆ ಕೆಲವು ಮಠಗಳಲ್ಲಿ ತೆಂಗಿನಕಾಯಿಗಳನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಕಟ್ತಾರೆ ಸ್ನೇಹಿತರೆ. ಹಂಗಾಗಿ ನೀವು ಕಾಯಿ ಕಟ್ಟಬೇಕು ಅಂದ್ರೆ ನಾಳೆ ನೋಡಿ ತುಂಬಾನೇ ಪವಿತ್ರ. ಎಲ್ಲಾ ವಾರನೂ ಪವಿತ್ರನೇ, ಇಲ್ಲ ಅಂತ ಹೇಳಲ್ಲ. ನಾಳೆ ವರ್ಧಂತಿ ಬಂದಿರೋದ್ರಿಂದ ವಿಶೇಷವಾಗಿ ಸಕಲ ಸೌಭಾಗ್ಯವನ್ನು ಕೊಡುವಂತಹ ಒಂದು ದಿವಸ ಆಗಿದೆ, 8ನೇ ತಾರೀಕು. ಹಂಗಾಗಿ ನಾಳೆ ದಿವಸ ನೀವು ಹೋಗಿ ಆ ದೇವಸ್ಥಾನಗಳಲ್ಲಿ ತೆಂಗಿನಕಾಯಿನ ಏನು ನೀವು ಆ ಗುಡಿಲಿ ಸಂಕಲ್ಪ ಮಾಡಿ, ಅಲ್ಲೇ ಸಿಗುತ್ತೆ ತೆಂಗಿನಕಾಯಿ ಎಲ್ಲಾನು. ಹಂಗಾಗಿ ಮನ್ಸಲ್ಲಿ ಅರ್ಕೆ ಮಾಡಿ ನೋಡಿ ಸ್ನೇಹಿತರೆ. ಇದು ಒನಂಗಟ್ಟಿಲಿ ಇರುವಂತಹ ರಾಯರ ಮಠ ಆಗಿದೆ. ಅಲ್ಲಿ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂದ್ರೆ, ಆ ದೇವಸ್ಥಾನದಲ್ಲಿ ಕಾಯಿನ ಕಟ್ಟಕ್ಕೆ ಜಾಗ ಇಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಈ ಸುತ್ತಲೂ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ಕಾಯಿಗಳನ್ನ ಕಟ್ಟಿ ಇಷ್ಟು ಸುತ್ತಬೇಕು ಅಂದ್ಬಿಟ್ಟು ಅಲ್ಲಿ ಕಡಲೆ ಕಾಳನ್ನು ಸಹ ಇಟ್ಟಿದ್ದಾರೆ. ಆ ಕಡಲೆ ಕಾಳನ್ನ ನಾವು ಸುತ್ತುವಾಗ ಮರ್ತೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಒಂದೊಂದ್ ಸುತ್ತಿಗೆ ಒಂದೊಂದ್ ಕಾಳನ್ನ ತಗೊಂಡು ಅಲ್ಲಿ ಹಾಕ್ತಾ ಒಂದ್ ಸುತ್ತ ಆಯ್ತು, 2 ಸುತ್ತ ಆಯ್ತು ಅಂತ ಹೇಳ್ಸ್ಕೊಂಡು ನೋಡಿ ಆ ದೇವಸ್ಥಾನ ಸುತ್ತಲ ಗರ್ಭಗುಡಿ ಒಳಗಡೆ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂದ್ರೆ ಎಣ್ಸಕ್ಕೆ ಆಗಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ. ಇತ್ತೀಚಿನ 12-13 ವರ್ಷದಿಂದ ಈಚೆಗೆ ಈ ದೇವಸ್ಥಾನ ತುಂಬಾ ಪ್ರಸಿದ್ಧಿಯಾಗಿದೆ. ಈ ದೇವಸ್ಥಾನದ ಬಗ್ಗೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಯಾರು ನೀವು ಕಾಯಿ ಕಟ್ಟಬೇಕು ಅಂತ ಇದ್ದೀರೋ ಎಲ್ಲಾನ ಆಗ್ಲಿ, ರಾಯರ ಮಠದಲ್ಲಿ ನೀವು ನಾಳೆ ದಿವಸ ಮದುವೆ ಭಾಗ್ಯ, ಕೆಲ್ಸಕ್ಕೆ ಆಗ್ಬೋದು, ಮಕ್ಳಿಗಾಗ್ಬೋದು, ಇಲ್ಲ ದೋಷ ನಿವಾರಣೆಗಾನ ಆಗ್ಬೋದು, ಇಲ್ಲ ತಂದೆ ತಾಯಿ ಏಳಿಗೆಗಾನ ಯಾವುದಕ್ಕಾನ ಆಗ್ಬೋದು. ನೀವು ನಾಳೆ ದಿವಸ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಆ ರಾಯರ ಸನ್ನಿಧಿಯಲ್ಲಿ ನೀವು ಈ ಕಾಯಿ ಕಟ್ಟಿದೆ ಆಯ್ತು ಅಂದ್ರೆ ನೋಡಿ ಸ್ನೇಹಿತರೆ, ನಿಮ್ ಸ್ಟಾರೇ ಚೇಂಜ್ ಆಗುತ್ತೆ. ನಾನಂತೂ ಸುಳ್ಳು ಹೇಳ್ತಾ ಇಲ್ಲ. ನಾನು ರಾಘವೇಂದ್ರ ಸ್ವಾಮಿಯವ್ರನ್ನ ನಾನು 30 ವರ್ಷದಿಂದನೂ ಆರಾಧನೆ ಮಾಡ್ಕೊಂಡ್ ಬಂದಿದ್ದೀನಿ. ನಾವ್ ಅನ್ಕೊಂಡಿದ್ದೆಲ್ಲ ರಾಘವೇಂದ್ರ ಸ್ವಾಮಿಯವ್ರು ಕೊಟ್ಟಿದ್ದಾರೆ. ಈಗ ನಮ್ಗೆ ಏನಾಗಿದೆ ಅಂದ್ರೆ, ಇಲ್ಲಿ ನಮ್ಮ ಸ್ಥಳದಲ್ಲಿ ಯಾರು ಇಲ್ಲಿ ಕಾಯಿ ಕಟ್ಟುತ್ತಾ ಅನ್ನೋ ಸಂಪ್ರದಾಯ ಇಟ್ಕೊಂಡಿಲ್ಲ. ಆ ಬೆಂಗಳೂರು ಕಡೆ ಇಟ್ಕೊಂಡಿರೋದ್ರಿಂದ ನೀವು ಈ ಸಂಕಲ್ಪ ಮಾಡಿ ಆದಷ್ಟು ನೀವು ಕಾಯಿಗಳನ್ನ ಕಟ್ಟಿ, ಮತ್ತೆ ಮುಡುಪನ್ನ ನೀವು ಮನೆಯಲ್ಲಿ ಅರ್ಸ್ಕೊಂಡು ಎತ್ತಿಕ್ಕಿ, ನಮ್ಗೆ ಈ ವರ್ಷ ಬಂದಿದೆ, ಇಂಥ ಸಮಸ್ಯೆ ಬಂದಿದೆ ಸ್ವಾಮಿ, ಮುಂದಿನ ವರ್ಷ ಅಷ್ಟೊತ್ತಿಗೆ ಇದೆಲ್ಲ ಬಗೆಹರಿಸಿ ಅಂತ ಹೇಳಿ 11 ರೂಪಾಯೋ 21 ರೂಪಾಯೋ ಆ ದೇವ್ರ ಹೆಸರು ಹೇಳ್ಬಿಟ್ಟು ನೀವು ನಾಳೆ ದಿವಸ ಮನೇಲೆ ಕಟ್ಟಿ, ಆ ನಂತರ ಇನ್ನೊಂದು ಗುರುವಾರ ತಗೊಂಡೋಗಿ ಆ ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನದಲ್ಲಿ ಕೊಟ್ಬಿಡಿ. ಹಿಂಗೆಲ್ಲ ಮಾಡೋದ್ರಿಂದ ನಿಮ್ ಇಷ್ಟಾರ್ಥ ಎಲ್ಲ ಈಡೇರುತ್ತೆ. ಮಕ್ಕಳು ಎಜುಕೇಶನ್ಗೆ ಆಗ್ಲಿ, ಪ್ರತಿ ದೇವಸ್ಥಾನದಲ್ಲೂ ನೋಡಿ ಮಕ್ಳುಗಳೇ ಜಾಸ್ತಿ ಇರ್ತಾರೆ. ಓದೋ ಮಕ್ಕಳು, ಕೆಲ್ಸಕ್ಕೆ ಹೋಗೋ ಮಕ್ಕಳು, ಪ್ರತಿಯೊಬ್ರು ಮಕ್ಳಿಗೂ ರಾಘವೇಂದ್ರ ಸ್ವಾಮಿ ಅಂದ್ರೆ ಪ್ರೀತಿ ಜಾಸ್ತಿ ಇದೆ. ಹಂಗಾಗಿ ಎಲ್ಲಾರು ನೀವು ಪೂಜೆ ಪುರಸ್ಕಾರ ಮಾಡಿ, ಮತ್ತೆ ಪೂಜೆನ ಮನೇಲಿ ಮಾಡೋ ಅಂತವ್ರು ಆದಷ್ಟು ಗುರುವಾರ ಹೊತ್ತು 1 ಟೈಮ್ ಊಟ ಮಾಡಿ,
2 ಹೊತ್ತಾದ್ರೂ ಊಟ ಬಿಡಲೇಬೇಕಾಗುತ್ತೆ. ಹಂಗೆ ಮಾಡೋದ್ರಿಂದ ನಮಗೆ ತುಂಬ ಫಲ ಸಿಗುತ್ತೆ. ಇಲ್ಲ ನಮ್ಗೆ ಶಕ್ತಿನೇ ಇಲ್ಲ, ಆಗಲ್ಲ ಅನ್ನೋರು ನೀವೊಂದು ಪೂಜೆ ಆಗತಕ್ಕ ಆದ್ರೂ ಒಂದು ಮಧ್ಯಾಹ್ನ ಒಂದು ಊಟದ ವ್ಯವಸ್ಥೆ ನೀವು ಮಾಡಿಕೊಂಡ್ರೆ ದೇವರಿಗೆ ಒಂದು ಸಣ್ಣ ಸೇವೆ, ಒಂದು ಸಣ್ಣದೊಂದು ಅಳಿಲು ಸೇವೆ, ಅಳಿಲು ಪೂಜೆ ಮಾಡಿದಷ್ಟು ನಮಗೆ ಒಳ್ಳೇದು, ನಾವು ಬಿಟ್ಟಷ್ಟು ನಮಗೆ ಒಳ್ಳೇದಾಗುತ್ತೆ. ಮತ್ತೆ ಈ ಪೂಜೆ ಮಾಡೋದು ಹಿಂದಿನ ದಿವಸ ಮುಂದಿನ ದಿವಸ ಯಾರೂ ಒಂದು ನಾನ್ ವೆಜ್ನ ಮುಟ್ಟಕ್ಕೆ ಹೋಗ್ಬೇಡಿ. ಬಹಳ ಒಂದು ಶ್ರದ್ಧೆ ಭಕ್ತಿಯಿಂದ ನಾವು ಕೇಳಿದೆಲ್ಲ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಯವರು. ಕೇಳಿದೆಲ್ಲ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಯವರು. ಭಾಳ ಶಿಸ್ತಾಗಿ ಮಾಡಿ ಮತ್ತು ಮಠಕ್ಕೆ ಹೋಗೋ ಅಂಥವರು ಆದಷ್ಟು ಒಂದು ಕಲ್ಸಕ್ರೆನ ತಗೊಂಡೋಗಿ ಸ್ನೇಹಿತರೆ. ಒಂದು 10 ಜನದ ಬಾಯಿನ ಸಿಹಿ ಮಾಡಿಸಿದ್ರೆ ನಮ್ಮ ಬಾಳು ಬಂಗಾರ ಆಗುತ್ತೆ. ನಾಳೆ ದಿವಸ ವಿಶೇಷವಾಗಿ ಈ ಕಾರ್ಯಕ್ರಮ ಇರೋದ್ರಿಂದ ಪ್ರತಿಯೊಬ್ಬರು ದೇವಸ್ಥಾನಗಳಿಗೆ ಒಂದು ಕಲ್ಸಕ್ರೆನ ಕೊಡಿ. ಯಾಕಂದರೆ ನೋಡಿ, ನಾವಲ್ಲಿ ಒಂದು ಪ್ರಸಾದ ಅಂತ ಒಂದು ಕಲ್ಸಕ್ರೆ ಕೊಟ್ಟಾಗ ಎಷ್ಟು ಖುಷಿಯಾಗಿ ಇಸ್ಕೊಂಬಂದು ಅದನ್ನ ಮುರಿದು ಗಂಡನಿಗೆ ಮಕ್ಕಳಿಗೆ ಎಲ್ಲರಿಗೂ ಕೊಡ್ತೀವಿ. ಹಂಗೆ ನಾವು ಒಂದಿನ ನಮ್ಮದು ಕಡೆಯಿಂದ ಕೊಟ್ಟಾಗ ಅದು ಇನ್ನೂ ಒಂದು 10 ಕುಟುಂಬಕ್ಕೆ 10 ಮನೆಗೆ ಹೋಗುತ್ತೆ. ಎಲ್ಲರ ಬಾಯೂ ಸಿಹಿ ಆಗುತ್ತೆ, ಒಂದು ಪ್ರಸಾದ ಆಗುತ್ತೆ. ನಮ್ಮ ಕೈಲಿರತಕ್ಕ ಅದು ಕಲ್ಸಕ್ರೆ ದೇವಸ್ಥಾನದೊಳಗೆ ಹೋಯ್ತಿದ್ದಂಗೆ ಅದೊಂದು ಪ್ರಸಾದ ಸ್ನೇಹಿತರೆ. ಹಂಗಾಗಿ ಪ್ರತಿಯೊಬ್ಬರು ಒಂದು ಪ್ರಸಾದನ, ಒಂದು ಕೆಂಪು ಕಲ್ಸಕ್ರೆ ಕೊಡಿ. ಮತ್ತು ಅಕ್ಕಿನ ಒಂದು ಸೋನಾ ಮಸೂರಿ ಅಕ್ಕಿ ಚೆನ್ನಾಗಿರೋದನ್ನ ಕೊಡಿ. ನೋಡಿ, ನಾವು ಕೊಡೋ ಅಂಥದ್ದು ಒಂದು ಅಕ್ಷತೆ ಕಾಳಾಗುತ್ತೆ, ಅದು 10 ಜನ ತಲೆ ಮೇಲೆ ಹೋಗುತ್ತೆ. ಅದು ನಮ್ಮ ಶ್ರೀರಕ್ಷೆ ಆಗುತ್ತೆ, ರಕ್ಷಣೆ ಕೊಡೋ ಅಂಥದ್ದಾಗುತ್ತೆ, ರಕ್ಷಾ ಕವಚ ಆಗುತ್ತೆ ನಮಗದು. ಹಂಗಾಗಿ ನಾಳೆ ಕೊಡೋ ಅಂಥವ್ರು ಒಂದು ಕಲ್ಸಕ್ರೆ ಕೊಡ್ಬೋದು, ಒಂದು ಅನ್ನದಾನ ಮಾಡ್ಬೋದು, ಮತ್ತು ಅಕ್ಕಿನ ದೇವಸ್ಥಾನಗಳು ಕೊಡ್ಬೋದು. ಒಂದು ದಾನ ಧರ್ಮ ಮಾಡೋದ್ರಿಂದ ಸಕಲ ಭಾಗ್ಯನೂ ನಮಗೆ ಸಿಗುತ್ತೆ ಸ್ನೇಹಿತೆ. ನಾಳೆ 8ನೇ ತಾರೀಕು ಏನು ರಾಘವೇಂದ್ರ ಸ್ವಾಮಿಯವರ ವರ್ಧಂತಿ ದಿನ, ತಪ್ಪದೆ ಈ ಪೂಜೆಗಳು ದಾನಗಳು ಎಲ್ಲ ಮಾಡಿ ಸ್ನೇಹಿತರೆ. ನಿಮ್ಮ ಕುಟುಂಬಗಳಿಗೆಲ್ಲ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಹರಿ ಓಂ ಹರೇ ಶ್ರೀನಿವಾಸ.